ದೇಶದ ಯಾವುದೇ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಕಾನೂನನ್ನು ಗೌರವಿಸಬೇಕಾಗುತ್ತೆ, ಕಾನೂನನ್ನು ಪಾಲನೆ ಮಾಡಬೇಕಾಗುತ್ತೆ. ಇವತ್ತೇನು ರಾಜ್ಯಪಾಲರ ಎಂದು ಏನು ಕಳಿಸಿರ್ತಕ್ಕಂಥದ್ದನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕೇಸು ವಜಾಗಿರ್ತಕ್ಕಂಥ ಮತ್ತು ಇವತ್ತು ನ್ಯಾಯಾಲಯಕ್ಕೆ ಇವತ್ತು ಜಯ ಆಗಿರ್ತಕ್ಕಂಥ ಮತ್ತು ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಒಂದು ನಿರ್ಣಯವನ್ನು ಇವತ್ತು ಕೋರ್ಟ್ ಎತ್ತಿಡಿತಕ್ಕಂಥದ್ದಾಗಿದೆ ಮತ್ತು ಅದು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಕಾನೂನು ಎಲ್ಲರಿಗೂ ಒಂದೇ. ಈ ದೇಶದ ಕಾನೂನಿಗೆ ಎಲ್ಲರೂ ಕೂಡ ನಾವು ತಲೆ ಬಾಗಬೇಕಾಗುತ್ತೆ. ಇವತ್ತು ಅದೇ ರೀತಿ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಕಾನೂನನ್ನು ಅವರು ಗೌರವಿಸಬೇಕನ್ನುವಂಥ ವಿನಂತಿ ಮಾಡ್ತಾರೆ. ಯಾರೇ ಆದರೂ ಕೂಡ ಕೊಡಲೇಬೇಕಾಗುತ್ತೆ. ಯಾಕಂದರೆ ಈಗ ನ್ಯಾಯಾಲಯ ಒಂದು ಎತ್ತಿಡಿದಾಗ, ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಾಗ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ತಲೆ ಬಾಗಬೇಕು. ಅದು ಹಠ ಹಿಡ್ಕೊಂಡು ಕೊಂಡಿರಬಾರ್ದು. ಇವತ್ತು ಕೇಜ್ರಿವಾಲ್ ಅವರಿಗೆ ಒಂದು ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಬೇರೆ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ತಕ್ಷಣವೇ ಅವ್ರು ರಾಜೀನಾಮೆ ಕೊಟ್ಟು ಮುಂದೆ ಅವರು ಆರೋಪ ಇವತ್ತು ಇಲ್ಲ ಅನ್ನುವಂಥದ್ದು ತೀರ್ಮಾನ ಆದಮೇಲೆ ಮತ್ತೆ ಅವ್ರು ರಾಜ್ಯದ ಮುಖ್ಯಮಂತ್ರಿ